ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಭಾಗ 1 ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ಎಲ್ಲರಿಗೂ ಸುಸ್ವಾಗತ. ಈ ಪಾಠವನ್ನು ನಾವು ಒಟ್ಟು 6 ಭಾಗಗಳಾಗಿ ಅರ್ಥೈಸಿಕೊಳ್ತೇವೆ. ಅದರಲ್ಲಿ ಇವತ್ತು ನಾವು ಭಾಗ 1 ತಿಳಿದುಕೊಳ್ಳೋಣ. ಆ 1ನೇ ಭಾಗದಲ್ಲಿ ಮೂಲವಾಗಿ ಇಂದು ಪೀಠಿಕೆ ಹಾಗೂ ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣದ ಬಗ್ಗೆ ನಾವು ಅರ್ಥೈಸಿಕೊಳ್ಳೋಣ. ಪಾಠದ ಶೀರ್ಷಿಕೆಯನ್ನು ನಾವು ಗಮನಿಸೋದಾಗಿದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ. ಇಲ್ಲಿ ಸಹಭಾಗಿತ್ವ ಆಂಗ್ಲ ಭಾಷೆಯಲ್ಲಿ ಕೋಆರ್ಡಿನೇಷನ್ ಅಂತ ಕರೀತೇವೆ, ನಿಯಂತ್ರಣ ಕಂಟ್ರೋಲ್ ಅಂತ ಕರೀತೇವೆ, ಕೋಆರ್ಡಿನೇಷನ್ ಕೋಆಪರೇಷನ್ ಅಂತಲೂ ನಾವು ಅದನ್ನು ಹೇಳಕ್ಕೆ ಸಾಧ್ಯತೆ ಆಗುತ್ತೆ. ಕನ್ನಡದಲ್ಲಿ ಸೌಹಾರ್ದತೆಯಿಂದ ಸಹಕಾರ ಮನೋಭಾವನೆಯಿಂದ ನಾವು ಸಹಭಾಗಿತ್ವವನ್ನು ಅನುಭವಿಸಬೇಕು, ಅದರಿಂದ ನಾವು ಜೀವಿಸಬೇಕು. ಒಂದು ನಿದರ್ಶನ ಇಲ್ಲಿ. ಒಮ್ಮೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವಿಷ್ಟು ಜಗಳ ಆಡ್ತವೆ, ಕಿತ್ತಾಡ್ತವೆ. ಯಾವುದಕ್ಕಂದರೆ ನಾನೇ ಶ್ರೇಷ್ಠ. ದೇಹದ ಭಾಗಗಳಲ್ಲಿ ಕಣ್ಣು ಹೇಳುತ್ತೆ ನಾನು ಶ್ರೇಷ್ಠ ಅಂತ, ಆಗ ಕಿವಿ ಹೇಳುತ್ತೆ ನೀನಲ್ಲ ನಾನು ಶ್ರೇಷ್ಠ ಅಂತ. ಮತ್ತೆ ಇವೆರಡನ್ನೂ ಮೀರಿಸಿ ಮೂಗು ಬರುತ್ತೆ ಮಧ್ಯದಲ್ಲಿ, ನಾನೇ ಶ್ರೇಷ್ಠ ಅನ್ನುತ್ತೆ. ಇವು 4 ಮೀರಿಸಿ ನಾಲಿಗೆ ಬಂದು ನಿಮ್ಮೆಲ್ಲರಿಗಿಂತ ನಾನು ಶ್ರೇಷ್ಠ ಅಂತ. ಹೀಗೆ ಕಿತ್ತಾಡ್ತಾ ಇದ್ದಾಗ ಇವುಗಳ ಒಂದು ಗಲಾಟೆ ಪಾಪ ಹೃದಯಕ್ಕೆ ಕೇಳಿಸುತ್ತೆ. ಆ ಹೃದಯ ಓಡಿ ಬರುತ್ತೆ, ಯಾಕಿಷ್ಟು ನೀವು ಕಿತ್ತಾಡ್ತಾ ಇದ್ದೀರಿ ಅಂತ ಕೇಳುತ್ತೆ. ಆಗ ಕಣ್ಣೆಳುತ್ತೆ ಎಲ್ಲರಿಗಿಂತ ಶ್ರೇಷ್ಠ ನಾನು ಅಂತ ಇದ್ದೇನೆ, ಇವ್ರು ಯಾರು ಒಪ್ತಾ ಇಲ್ಲ, ಇವರೆಲ್ಲ ನಾವೇ ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಹೃದಯ, ಹಾಗಾದರೆ ಒಂದು ಪರೀಕ್ಷೆಯನ್ನು ಮಾಡೋಣ, ನಿಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ತಿಳಿಬೇಕಾಗಿದ್ರೆ ಒಬ್ಬೊಬ್ಬರು 2 ತಿಂಗಳು ರಜೆ ತೆಗೆದುಕೊಳ್ಳಿ. ಅದಕ್ಕೆ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಒಪ್ತವೆ. ಒಪ್ಪಿಬಿಟ್ಟು ಮೊದಲು ಕಣ್ಣು ನಾನೇ ಮೊದಲು ರಜೆ ತೆಗೆದುಕೊಳ್ತೇನೆ, ಆಗ ಇವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ನಾನು ಎಷ್ಟು ಶ್ರೇಷ್ಠ ಅಂತ. ಕಣ್ಣು ರಜೆ ತೆಗೆದುಕೊಳ್ಳುತ್ತೆ 2 ತಿಂಗಳು, ಆದರೆ ಯಾವುದು ತೊಂದರೆ ಆಗಲ್ಲ. ಒಂದೇ ಸೃಷ್ಟಿಯನ್ನು ನೋಡೋಕ್ಕೆ ದೃಷ್ಟಿ ಇರೋದಿಲ್ಲ ಅಷ್ಟೇ ಕಣ್ಣಿಗೆ. ಮತ್ತೆ ಕಣ್ಣು ಹಿಂದಿರುಗುತ್ತೆ, ದೇಹದ ಬೇರೆ ಭಾಗಗಳಿಗೂ ಏನೂ ತೊಂದರೆ ಆಗಲಿಲ್ಲ. ಅದು ಕಣ್ಣು ಗೊತ್ತಾಗುತ್ತೆ ನಾನು ಶ್ರೇಷ್ಠ ಅಲ್ಲ ಅಂತ. ಕಿವಿ ಈಗ ನೋಡಿ, ಈಗ ನಾನು ರಜೆ ತೆಗೆದುಕೊಳ್ತೇನೆ ಅಂತ ಕಿವಿ 2 ತಿಂಗಳು ರಜೆ ತೆಗೆದುಕೊಳ್ಳುತ್ತೆ. ಆದರೆ ಏನೂ ದೇಹಕ್ಕಾಗಲಿ ಬೇರೆ ಅಂಗಾಂಗಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಕಿವಿ ರಜೆ ತೆಗೆದುಕೊಂಡ್ರೂ ಸಹ. ಒಂದೇ ಸೃಷ್ಟಿಯಲ್ಲಿ ಬರ್ತಕ್ಕಂಥ ಶಬ್ದಗಳಾಗಲಿ ಅಥವಾ ಯಾವುದೇ ರೀತಿಯ ಸಂವಹನ ಮಾಧ್ಯಮಗಳಿಂದ ಬರ್ತಕ್ಕಂಥ ಒಂದು ಶಬ್ದಗಳಾಗಲಿ ಕೇಳಿಸ್ತಿರ್ಲಿಲ್ಲ ಬಿಟ್ಟರೆ ಆ ದೇಹಕ್ಕೆ ಉಳಿದಿದ್ದು ಯಾವುದೂ ತೊಂದರೆ ಆಗಲಿಲ್ಲ. ಕಿವಿನೂ ಬರುತ್ತೆ, ಕಿವಿನೂ ಸಹ ನಾನು ಶ್ರೇಷ್ಠ ಅಲ್ಲ ಎಂಬುದು ತಿಳಿಯುತ್ತೆ. ಅದಾದ ನಂತರ ಮೂಗು ತಾನು ರಜೆ ತೆಗೆದುಕೊಳ್ಳುತ್ತೆ, ಏನೂ ದೇಹಕ್ಕೆ ತೊಂದರೆ ಆಗಲ್ಲ. ಒಂದೇ ಯಾವುದೇ ಪರಿಮಳ ಅಥವಾ ಯಾವುದೇ ರೀತಿಯ ಸುಗಂಧದ ವಾಸನೆಗಳನ್ನು ಗ್ರಹಿಸೋದಕ್ಕಾಗೋದಿಲ್ಲ ಬಿಟ್ಟರೆ ದೇಹಕ್ಕೆ ಬೇರೆ ಏನೂ ತೊಂದರೆ ಆಗೋದಿಲ್ಲ. ಮೂಗು ಸಹ ಹಿಂದಿರುಗುತ್ತೆ 2 ತಿಂಗಳಾದಮೇಲೆ. ಮೂಗು ಸಹ ಅಂದ್ಕೊಳ್ಳುತ್ತೆ ನಾನು ಶ್ರೇಷ್ಠ ಅಲ್ಲ ಅಂತ. ಕೊನೆಗೆ ನಾಲಿಗೆ ರಜೆ ತೆಗೆದುಕೊಳ್ಳುತ್ತೆ. ತೆಗೆದುಕೊಳ್ಳೋ ಮುಂಚೆ ನಾಲಿಗೆ ಹೇಳುತ್ತೆ ನಾನು 2 ಕೆಲಸ ಮಾಡ್ತೀನಿ, ಒಂದು ರುಚಿ ನೋಡ್ತೇನೆ, ಇನ್ನೊಂದು ಮಾತಾಡ್ತೇನೆ, ನಿಜವಾಗ್ಲೂ ನಾನೇ ಶ್ರೇಷ್ಠ ಅಂತ ಈ ನಾಲಿಗೆ ಹೇಳುತ್ತೆ. ಆಗ ರಜೆ ತೆಗೆದುಕೊಳ್ಳುತ್ತೆ ನಾಲಿಗೆನ 2 ತಿಂಗಳು, ಏನೂ ತೊಂದರೆ ಆಗೋದಿಲ್ಲ, ಮಾತಾಡೋದಿಲ್ಲ. ಮಾತಾಡದೇ ಇರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲದಕ್ಕೂ ಸಹ. ಸೊ ಅದು ಮಾತಾಡೋದಿಲ್ಲ. ರುಚಿ ನೋಡೋದಕ್ಕೂ ಸಹ ಗ್ರಹಣೆ ಶಕ್ತಿ, ರುಚಿ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಆ ದೇಹಕ್ಕೆ ಇರೋದಿಲ್ಲ ಬಿಟ್ಟರೆ ಬೇರೆ ಯಾವುದು ತೊಂದರೆ ಆಗೋದಿಲ್ಲ. ಕೊನೆಗೆ ನಾಲಿಗೆನೂ ಹಿಂದಿರುಗುತ್ತೆ, ನಾವ್ಯಾರೂ ಶ್ರೇಷ್ಠರಲ್ಲ ಅಂತ ಅವಷ್ಟು ಜನಕ್ಕೂ ಗೊತ್ತಾಗ್ಬಿಡುತ್ತೆ. ಆಗ ಹೃದಯ ಹೇಳುತ್ತೆ ನೀವೆಲ್ಲರೂ ಈಗ ತಿಳ್ಕೊಂಡಿದ್ದೀರಿ ನೀವ್ಯಾರೂ ಶ್ರೇಷ್ಠ ಅಲ್ಲ ಅಂತ, ನಾನು ಸಹ ತಿಳಿಬೇಕಲ್ವಾ, ಆದ ಕಾರಣ ನಾನು 1-2 ತಿಂಗಳು ರಜೆ ತೆಗೆದುಕೊಳ್ತೇನೆ ಅಂತ ಹೃದಯ ಹೇಳುತ್ತೆ. ಆಗ ಈ ಅಂಗಾಂಗಗಳೆಲ್ಲವೂ ಸಹ ಇಲ್ಲ ಇಲ್ಲ ನೀನು ರಜೆ ತೆಗೆದುಕೊಳ್ಬೇಡ,
ನೀನೇನಾದರೂ ರಜೆ ತೆಗೆದುಕೊಂಡ್ರೆ ಈ ಇಡೀ ದೇಹನೇ ಶವ ಆಗುತ್ತೆ. ಯಾಕೆಂದ್ರೆ ಹೃದಯ ಶಿವ. ಆಗ ಹೃದಯ ಹೇಳುತ್ತೆ, ನೋಡಿ ನೀನು ಶ್ರೇಷ್ಠ ನೀನು ಶ್ರೇಷ್ಠ ಅಂತ ನೀ ಕಿತ್ತಾಡಬಾರ್ದು. ಎಲ್ಲರೂ ಐಕ್ಯಮತ್ಯದಲ್ಲಿದ್ದಾಗ, ನಮ್ಮೆಲ್ಲರ ಒಂದು ಸಹಭಾಗಿತ್ವದಿಂದ, ಸೌಹಾರ್ದತೆಯಿಂದ ದೇಹ ಈ ಸೃಷ್ಟಿಯನ್ನು ಅನುಭವಿಸಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಂತೆ. ಇದು ಸಹಭಾಗಿತ್ವ. ನೋಡಿ, ನಾವೆಲ್ಲರೂ ಸಹ ಒಟ್ಟಿಗೆ ಇದ್ದು ಒಬ್ಬರನ್ನೊಬ್ಬನು ಅರ್ಥ ಮಾಡಿಕೊಂಡು, ಪ್ರತಿಯೊಬ್ಬರದ್ದು ಅವ್ರದ್ದೇ ವೈಶಿಷ್ಟ್ಯತೆ ಪ್ರಾಮುಖ್ಯತೆ ಇರುತ್ತೆ. ಅವುಗಳನ್ನೆಲ್ಲವನ್ನೂ ಸಹ ಸಮಸ್ಥಿತಿಯಲ್ಲಿ ನಾವು ಅರ್ಥೈಸಿಕೊಂಡಾಗ ನಮ್ಮ ಜೀವನ ಶುಭಪ್ರದ ಆಗುತ್ತೆ, ಸುಖಪ್ರದ ಆಗುತ್ತೆ, ಸಂತೋಷಭರಿತ ಆಗುತ್ತೆ ಎಂಬುದು ಈ ಸಹಭಾಗಿತ್ವಕ್ಕೆ ಒಂದು ನಿದರ್ಶನ. ಇನ್ನು ನಿಯಂತ್ರಣಕ್ಕೆ ಬರೋಣ. ನಿಯಂತ್ರಣ ಅಂದರೆ ಕಂಟ್ರೋಲ್. ಪ್ರತಿಯೊಂದಕ್ಕೂ ನಿಯಂತ್ರಣ ಬೇಕು. ನಿಯಂತ್ರಣ ಇಸ್ ನಥಿಂಗ್ ಬಟ್ ಶಿಸ್ತು. ಉದಾಹರಣೆಗೆ ನೋಡಿ, ಗಾಳಿ ಬೇಕು. ಏನಕ್ಕೆ ಗಾಳಿ ಬೇಕು? ನಾವು ಉಸಿರಾಡೋದಕ್ಕೆ ಗಾಳಿ ಬೇಕು, ನಮ್ಮ ಶ್ವಾಸಕ್ರಿಯೆಗೆ ಗಾಳಿ ಬೇಕು. ಆದರೆ ಅದೇ ಗಾಳಿ ಅಧಿಕ ಪ್ರಮಾಣ ಆಯ್ತಂದ್ರೆ, ಸುಂಟರ ಗಾಳಿ ಆಯ್ತಂದ್ರೆ ಸುನಾಮಿ ಇಂಥ ಪ್ರವಾಹಗಳು ಹೆಚ್ಚಾಗುತ್ತೆ. ನೀರು ಬೇಕು. ನೀರು ಜೀವಜಲ. ಜಲ್ ಹೈತೋ ಖಲ್ ಹೈರೆ ಬಚ್ಚೋ ಅಂತ ಹೇಳ್ತೀವಿ. ಅಂಥ ನೀರು ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಅವಶ್ಯಕ. ಆದರೆ ಅದೇ ನೀರಿನ ಪ್ರಮಾಣ ಇಡೀ ಸೃಷ್ಟಿಯಲ್ಲಿ ಅಧಿಕ ಆದರೆ ಅದು ಪ್ರವಾಹಗಳಿಗೆ ಈಡಾಗಿ ಇಡೀ ಸೃಷ್ಟಿಯನ್ನೇ ನಾಶ ಮಾಡುತ್ತೆ. ಆದ ಕಾರಣ ನೀರಿನ ನಿಯಂತ್ರಣ ಬೇಕು. ಇನ್ನು ಅಗ್ನಿ ಬೆಂಕಿ ಬೇಕು, ಆಹಾರ ತಯಾರಿಸಕ್ಕೆ ಬೇಕು. ಈ ದೇಹದಲ್ಲೇ ಒಂದು ವೈಶ್ವಾನರ ಆ ಜ್ವಾಲೆ ಉರಿತಾ ಇದೆ. ದೇಹದಲ್ಲಿ ನಡೀತಕ್ಕಂಥ ಅನೇಕ ಚಯಾಪಚಯ ಕ್ರಿಯೆಗಳೆಲ್ಲದಕ್ಕೂ ಸಹ ಆ ಶಾಖ, ಆ ಶಕ್ತಿ ಉತ್ಪತ್ತಿ ಆಗ್ತಾ ಇದೆ ಉಷ್ಣದ ರೂಪದಲ್ಲಿ. ನಾವು ಜೀವಂತವಾಗಿದ್ದೀವಿ ಅಂದರೆ ನಮ್ಮ ಮೈ ಮುಟ್ಟಿದಾಗ ಬಿಸಿತನ ಅನುಭವಿಸ್ತೇವೆ. ಮೂಗಿನ ರಂಧ್ರಗಳ ಹತ್ರ ನಾವು ತೆಗೆದುಕೊಂಡಾಗ ಒಂದು ಬೆರಳು, ಅಲ್ಲಿ ನಾವು ಬಿಸಿ ಗಾಳಿಯನ್ನು ನಾವು ಅನುಭವಿಸ್ತೇವೆ. ಅಂಥ ಒಂದು ಅಗ್ನಿ ಅವಶ್ಯಕ. ಆದರೆ ಅದೇ ಅಗ್ನಿ ಹೆಚ್ಚಾಗ್ಬಿಟ್ರೆ ಆಗ ಅದು ಇಡೀ ಕಾಡ್ಗಿಚ್ಚಿನಂತೆ ಹಬ್ಬಿ ಇಡೀ ಸೃಷ್ಟಿಯನ್ನೇ ಸರ್ವನಾಶ ಮಾಡುತ್ತೆ. ಎಲ್ಲದಕ್ಕೂ ಇತಿಮಿತಿಗಳು ಬೇಕು, ನಿಯಂತ್ರಣ ಅಂತ ಹೇಳ್ತೀವಿ. ನೋಡಿ, ಈ ಪಾಠದ ಶೀರ್ಷಿಕೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ಕೋಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ 5 ಬೆರಳುಗಳು ಸಹ ಪ್ರಮುಖನೇ. ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ತೋರ್ಬೆರಳು, ನಾನೇ ಶ್ರೇಷ್ಠ ಅಂತ ಹೇಳೋ ಹಂಗಿಲ್ಲ. 5 ಬೆರಳು ಸೇರಿಕೊಂಡಾಗ ಮಾತ್ರನೇ ಕೆಲಸ ಮಾಡೋಕ್ಕೆ ಸಾಧ್ಯ. ಅದನ್ನೇ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ನನ್ ಆಫ್ ಅಸ್ ಈಸ್ ಆಸ್ ಸ್ಟ್ರಾಂಗ್ ಆಸ್ ಆಲ್ ಆಫ್ ಅಸ್ ಅಂತ. ಯುನೈಟೆಡ್ ವಿ ಸ್ಟ್ಯಾಂಡ್, ಯೂನಿಟಿ ಈ ಸ್ಟ್ರೆಂತ್ ಎಂಬುದನ್ನು ನಾವು ಈ ಶೀರ್ಷಿಕೆಯಲ್ಲೇ ನಾವು ಗ್ರಹಿಸ್ಕೊತೇವೆ. ಇಂಥ ನಿಯಂತ್ರಣ ಮತ್ತು ಸಹಭಾಗಿತ್ವ ನಮ್ಮ ದೇಹವನ್ನು ಅಥವಾ ಜೀವಿಗಳ ದೇಹದಲ್ಲಿ ನಿರಂತರವಾಗಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು. ಆದ ಕಾರಣ ವಿಜ್ಞಾನದ ಈ ಪಾಠವಾದ ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಶಾಸ್ತ್ರಕ್ಕೆ ಬರುತ್ತೆ. ಅಂಥ ಜೀವಶಾಸ್ತ್ರದಲ್ಲಿ ಜೀವಿಗಳಿರ್ತಕ್ಕಂಥದ್ದು ಸಸ್ಯಗಳು ಮತ್ತು ಪ್ರಾಣಿಗಳು. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಸಹ ಈ ರೀತಿಯ ಜೈವಿಕ ಕ್ರಿಯೆಗಳು ನಡೀತಾನೇ ಇರಬೇಕು. ಯಾಕೆ? ಅವು ಜೀವಂತವಾಗಿರಬೇಕು. ಅದನ್ನೇ ನೀವು ನಿಮ್ಮ ಹಿಂದಿನ ಪಾಠವಾಗಿರ್ತಕ್ಕಂಥ ಜೀವಕ್ರಿಯೆಗಳು ಎಂಬ ಪಾಠದಲ್ಲಿ ತಿಳ್ಕೊಂಡಿದ್ರಿ. ಏನು ಜೀವಕ್ರಿಯೆಗಳು? ಜೈವಿಕ ಚಟುವಟಿಕೆಗಳು. ಯಾಕಾಗಬೇಕವು? ಜೀವಂತವಾಗಿರೋದಕ್ಕಾಗಬೇಕು. ಜೀರ್ಣಕ್ರಿಯೆ ಆಗಬೇಕು, ವಿಸರ್ಜನೆ ಕ್ರಿಯೆ ಆಗಬೇಕು, ರಕ್ತ ಪರಿಚಲನ ಕ್ರಿಯೆ ಆಗಬೇಕಾಗತ್ತೆ, ಸಂತಾನೋತ್ಪತ್ತಿ ಕ್ರಿಯೆ ಆಗಬೇಕಾಗತ್ತೆ. ಇಂಥ ಕ್ರಿಯೆಗಳೆಲ್ಲವೂ ಸಹ ಇಡೀ ಒಂದೇ ದೇಹದಲ್ಲಿ ಆಗ್ತಾ ಇದೆ. ಯಾವುದು ಘರ್ಷಣೆ ಮಾಡ್ಕೊತಾ ಇಲ್ಲ. ಜೀರ್ಣಕ್ರಿಯೆ, ವಿಸರ್ಜನೆ ಸರಿ ಇಲ್ಲಪ್ಪ, ನೀನು ನನಗೆ ಬೇಡ ಅಂತ ಹೇಳೋದಿಲ್ಲ ಈ ದೇಹದಲ್ಲಿ. ವಿಸರ್ಜನೆ ಕ್ರಿಯೆ, ರಕ್ತ ಪರಿಚಲನ ಕ್ರಿಯೆಗೆ ನೀನು ನನಗೆ ಬೇಡ ಅಂತ ಹೇಳೋದಿಲ್ಲ. ಅನೇಕ ಜೈವಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಅಂಗವ್ಯೂಹಗಳು ನಮ್ಮ ದೇಹದಲ್ಲಿ ಸಹಭಾಗಿತ್ವದಿಂದ ಇದ್ದಾವೆ. ಹಾಗೂ ಅವುಗಳ ನಿಯಂತ್ರಣನೂ ಇದೆ. ಯಾಕೆ ನಿಯಂತ್ರಣ ಇದೆ? ಉದಾಹರಣೆ ತೆಗೆದುಕೊಳ್ಳಿ. ನೀವು ಜಿಲೇಬಿ ತಿಂತೀರಿ. ಆ ಜಿಲೇಬಿ 1, 2, 3, 4, 5 ಹೀಗೆ 10 ಜಿಲೇಬಿ ನೀವು ತಿನ್ನಕ್ಕೆ ಹೋಗೋ ಮುಂಚೆನೇ ನಿಯಂತ್ರಣ ನಿಮಗೆ ಹೇಳ್ತಾ ಬರುತ್ತೆ, ಸಾಕು ಕಣೋ, ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ, 1 ಸಾಕು ಜಿಲೇಬಿ, 2 ಸಾಕು ಜಿಲೇಬಿ ಅಂತ ಹೇಳ್ತೀವಿ. ಅಲ್ಲಿ ನಿಯಂತ್ರಣ ಬರ್ತಾ ಇದೆ.
ಆದರೆ ಅಲ್ಲಿ ನಿನ್ನ ಮುಂದೆ ಅತ್ಯಂತ ಪರಿಮಳಭರಿತವಾಗಿರ್ತಕ್ಕಂತಹ ನವರತ್ನ ಪಲಾವ್ ಇಟ್ಟಿದ್ದಾರೆ. ಆ ನವರತ್ನ ಪಲಾವ್ ನೋಡಿದ ತಕ್ಷಣವೇ ನಿನ್ನ ಕಣ್ಣಲ್ಲಿ ಆನಂದ, ನಾಲಿಗೆಯಿಂದ ಲಾಲಾರಸ ಉತ್ಪತ್ತಿ ಆಗುತ್ತೆ. ಅಲ್ಲಿ ಪಲಾವ್ ಏನಾಯಿತು, ಬಾಹ್ಯದ ಒಂದು ಬದಲಾವಣೆ ಆಯಿತು. ಅದಕ್ಕೆ ನಿನ್ನ ಕ್ರಿಯೆ ಏನಾಯಿತು, ಲಾಲಾರಸ ಉತ್ಪತ್ತಿ ಆದೆ. ಇದೂ ಸಹ ಜೀವಿಗಳ ಒಂದು ಲಕ್ಷಣ. ಯಾವುದ ಲಕ್ಷಣ? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ನೋಡಿ, ಅಂಥ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ನಾವು ಹೇಳ್ತೀವಿ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಜೀವಿಗಳ ನಿರ್ದಿಷ್ಟ ಲಕ್ಷಣವಾಗಿದೆ. ಈ ಎಲ್ಲ ಜೀವಕ್ರಿಯೆಗಳು ನಡೀಬೇಕಾಗಿದ್ದರೆ ಅದಕ್ಕೆ ಒಂದು ಪೂರಕವಾದ ಪ್ರಚೋದನೆ ಬೇಕು. ಆ ಪ್ರಚೋದನೆ ಆದ ತಕ್ಷಣ ಅದಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯೆ, ಆ ಜೀವಕ್ರಿಯೆಗಳನ್ನು ನಿರ್ವಹಿಸ್ತಕ್ಕಂಥ ಅಂಗಗಳು ಸಹ ನಿರ್ವಹಿಸಬೇಕಾಗತ್ತೆ. ಅದಾಗ್ತಾ ಇದ್ರೆ ಮಾತ್ರನೇ ಜೀವಂತವಾಗಿರಲು ಸಾಧ್ಯ. ಅಂತ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲ ಜೀವಿಗಳು, ಸಸ್ಯಗಳು ಅಥವಾ ಪ್ರಾಣಿಗಳು ಪರಿಸರದಲ್ಲಿನ ಬದಲಾವಣೆಗಳಿಗೆ ಸ್ಪಂದಿಸ್ತವೆ. ಖಂಡಿತ ಮಳೆ ಬರ್ತಾ ಇದೆ, ನೀವು ಗೊಡುಗು ಛತ್ರಿಯನ್ನೇ ಇಟ್ಕೊತೀರಿ. ತುಂಬ ಬಿಸಿಲಿದೆ, ನೀವು ಛತ್ರಿಯನ್ನೇ ಇಟ್ಕೊತೀರಿ. ಅಥವಾ ಬಟ್ಟೆ ಧರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ಕೊತೀವಿ. ಚಳಿ ಆಗ್ತಾ ಇದೆ, ಬೆಚ್ಚಗಿನ ಬಟ್ಟೆಗಳನ್ನು ನೀವು ಹಾಕ್ಕೊತೀರಿ. ಈ ರೀತಿಯಲ್ಲಿ ಬದಲಾವಣೆಗಳಿಗೆ ಸ್ಪಂದಿಸ್ತವೆ. ಅಂಥ ಪರಿಸರದ ಬದಲಾವಣೆಗೆ ಪ್ರಚೋದನೆ ಅಂತ ಕರೀತೇವೆ, ಇಂಗ್ಲಿಷ್ನಲ್ಲಿ ಸ್ಟಿಮ್ಯುಲಸ್. ಹಾಗಾದರೆ ಸ್ಟಿಮ್ಯುಲಸ್, ಪ್ರಚೋದನೆ, ಬಾಹ್ಯ ಬದಲಾವಣೆಗಳೇ ಪ್ರಚೋದನೆ. ಆ ಬಾಹ್ಯ ಬದಲಾವಣೆಗಳು ಉಷ್ಣ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಬೆಳಕಾಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯ ಶಾಖ, ಇವೆಲ್ಲವೂ ಸಹ ಪ್ರಚೋದನೆಗಳಾಗಿರ್ತವೆ. ಜೀವಿಗಳು ಸ್ಪಂದಿಸುವಿಕೆಯೇ ಪ್ರತಿಕ್ರಿಯೆ. ಅದಕ್ಕೆ ಆ ಜೀವಿಗಳು ಸ್ಪಂದಿಸೋದೇ ಪ್ರತಿಕ್ರಿಯೆ. ಉದಾಹರಣೆಯಲ್ಲಿ ನೋಡ್ತಾ ಇದ್ದೀರಿ, ಒಂದು ಸೂರ್ಯಕಾಂತಿ ಹೂವು ಸೂರ್ಯ ಉದಯಿಸ್ತಾ ಇದ್ದಾಗಲೇ, ಅರುಣೋದಯ ಆಗ್ತಾ ಇದ್ದಾಗಲೇ ಆ ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ತಿರುಗ್ತಾ ಇದೆ. ಮತ್ತೊಂದು ಉದಾಹರಣೆ ಗಮನಿಸ್ತಾ ಇದ್ದೀರಿ ನೋಡಿ, ಬೆಕ್ಕು ಇಲಿನ ನೋಡಿದ ತಕ್ಷಣ ಇಲಿಯನ್ನ ಹಿಡಿತಾ ಇದೆ, ಇಲಿಯನ್ನು ಹಿಡಿಯಕ್ಕೆ ಹೋಗ್ತಾ ಇದೆ. ಎ ಸನ್ಫ್ಲವರ್ ಟರ್ನಿಂಗ್ ಟುವರ್ಡ್ಸ್ ಸನ್, ಎ ಕ್ಯಾಟ್ ಕ್ಯಾಚಿಂಗ್ ದ ರ್ಯಾಟ್. ಇಲ್ಲಿ ಸೂರ್ಯ ಪ್ರಚೋದನೆ, ಬಾಹ್ಯ ಬದಲಾವಣೆಗಳು. ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ತಿರುಗುವುದು ಪ್ರತಿಕ್ರಿಯೆ. ಇದರಲ್ಲಿ ಇಲಿ ಪ್ರಚೋದನೆ ಆಗುತ್ತೆ ಬೆಕ್ಕಿಗೆ, ಬೆಕ್ಕದನ್ನು ಹಿಡಿಯಕ್ಕೆ ಓಡುತ್ತಲ್ಲ, ಅದು ಪ್ರತಿಕ್ರಿಯೆ ಆಯಿತು. ಹೀಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಸಹಭಾಗಿತ್ವ ನಿಯಂತ್ರಣದಲ್ಲಿ ಜೀವಿಗಳ ಒಂದು ಲಕ್ಷಣವಾಗಿದೆ. ಹಾಗೆ ಈ ಲಕ್ಷಣವೇ ಮುಂದೆ ಎಲ್ಲ ಜೀವಿಗಳು ತಮ್ಮ ಸಹಭಾಗಿತ್ವ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯತೆ ಆಗುತ್ತೆ. ಅಂಥ ಜೀವಿಗಳಲ್ಲಿ ಸಸ್ಯಗಳು, ಪ್ರಾಣಿಗಳು ಅಂತ ನಾವು ವಿಂಗಡಿಸಿದ್ವಿ, ಅರ್ಥೈಸಿಕೊಂಡಿದ್ವಿ. ಇವತ್ತು ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಗಮನಿಸೋಣ. ಸಸ್ಯಗಳು ಪ್ರಾಣಿಗಳಿಗಿಂತ ತಮ್ಮ ಜೀವಕ್ರಿಯೆಗಳಲ್ಲಿ ಹಾಗೂ ದೇಹ ರಚನೆಯಲ್ಲಿ ಭಿನ್ನವಾಗಿರುವುದರಿಂದ ಅವುಗಳ ಸಹಭಾಗಿತ್ವ ಹಾಗೂ ನಿಯಂತ್ರಣವು ಎರಡು ರೀತಿಯಲ್ಲಿ ನಡೆಯುತ್ತೆ. ನಾವು ಗಮನಿಸೋ ರೀತಿಯಲ್ಲಿ ಸಸ್ಯಗಳಿಗಿಂತ ಪ್ರಾಣಿಗಳು ತುಂಬ ಭಿನ್ನ. ಸಸ್ಯಗಳು ಸ್ವಪೋಷಕಗಳು, ಪ್ರಾಣಿಗಳು ಪರಪೋಷಕಗಳು. ಸಸ್ಯಗಳಿಗೆ ಮಾನವನಿಗೆ ಅಥವಾ ಇತರ ಪ್ರಾಣಿಗಳಿಗಿರ್ತಕ್ಕಂಥ ಅಂಗವ್ಯೂಹಗಳಾಗಲಿ ಅಂಗರಚನೆಗಳಾಗಲಿ ಇಲ್ಲ, ಅವುಗಳಿಗೆ ಭಾಗಗಳಿದ್ದಾವಷ್ಟೇ. ಆದ ಕಾರಣ ಸಸ್ಯಗಳಲ್ಲಿ ಸಹಭಾಗಿತ್ವ ನಿಯಂತ್ರಣ ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದು ಅನುವರ್ತನೆ, ಅದನ್ನೇ ಆಂಗ್ಲ ಭಾಷೆಯಲ್ಲಿ ಟ್ರೋಪಿಸಮ್ ಅಂತ ಕರೀತೇವೆ. ಎರಡನೇದು ಚೋದನಿಗಳು, ಉತ್ಪತ್ತಿ. ಎಂಥ ಚೋದನಿಗಳು? ಸಸ್ಯಗಳಿಂದ ಉತ್ಪತ್ತಿ ಆಗೋವು. ಅದನ್ನೇ ನಾವು ಫೈಟೋ ಹಾರ್ಮೋನ್ಸ್ ಅಂತಲೂ ಕರಿತೇವೆ. ಸಸ್ಯಗಳಿಂದ ಉತ್ಪತ್ತಿ ಆಗ್ತಕ್ಕಂಥದನ್ನ ನಾವು ಫೈಟೋ ಹಾರ್ಮೋನ್ಸ್. ಫೈಟೋ ಹಾರ್ಮೋನ್ಸ್ ಅಥವಾ ಸಸ್ಯಚೋದನಿಗಳು. ಸಸ್ಯಚೋದನಿಗಳು ಏನು? ಸಸ್ಯಚೋದನಿಗಳೆಂದರೆ
ಸಸ್ಯಗಳಿಂದ ಉತ್ಪತ್ತಿಯಾಗುವಂಥ ರಾಸಾಯನಿಕ ಪದಾರ್ಥಗಳೇ ಸಸ್ಯ ಚೋದನೆಗಳು. ಈ ಸಸ್ಯ ಚೋದನೆಗಳು ಸಸ್ಯ ದೇಹದ ಆಂತರಿಕವಾಗಿ ಸಸ್ಯದ ದೇಹದ ಒಳಭಾಗದಲ್ಲಿ ನಡೆಯತಕ್ಕಂತಹ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳನ್ನು ತೋರಿಸಿ ಸಸ್ಯದ ಆಂತರಿಕ ಬೆಳವಣಿಗೆ ಬದಲಾವಣೆಗಳನ್ನು ತರುತ್ತೆ. ಆದರೆ ಅನುವರ್ತನೆ ಬಾಹ್ಯವಾಗಿ ಸಸ್ಯ ದೇಹದ ಬಾಹ್ಯದಲ್ಲಿ ನಡೀತಕ್ಕಂಥ ಬದಲಾವಣೆಗಳಿಗೆ ಸಸ್ಯ ಪ್ರತಿಕ್ರಿಯೆ ತೋರಿಸುತ್ತೆ. ಯಾಕೆ? ಸಸ್ಯ ಬದುಕಬೇಕು, ಸಸ್ಯ ಉಳಿಬೇಕು, ಸಸ್ಯ ತನ್ನ ಜೀವವನ್ನು ಉಳಿಸ್ಕೋಬೇಕು. ಆ ಉದ್ದೇಶಕ್ಕೆ ಈ ಎರಡು ರೀತಿಯ ಸಹಭಾಗಿತ್ವ ನಿಯಂತ್ರಣ ಸಸ್ಯದಲ್ಲಿ ನಡೆಯುತ್ತೆ. ಯಾವ್ಯಾವುದು? ಒಂದು ಅನುವರ್ತನೆ ಟ್ರೋಪಿಸಮ್, ಎರಡು ಚೋದನೆಗಳು. ಅದರಲ್ಲಿ ನಾವೀಗ ಮೊದಲನೇದು ನೋಡೋಣ, ಅನುವರ್ತನೆ. ಅನುವರ್ತನೆ ಟ್ರೋಪಿಸಮ್. ಬಾಹ್ಯ ಪ್ರಚೋದನೆಗಳಿಗೆ ಸಸ್ಯದ ಚಲನೆಯನ್ನು ಅನುವರ್ತನೆ ಎನ್ನುವರು. ಬಾಹ್ಯದಲ್ಲಿ ಅಂದರೆ ಪರಿಸರದಲ್ಲಿ ನಡೆಯತಕ್ಕಂಥ ಬದಲಾವಣೆಗಳಿಗೆ ಸಸ್ಯ ತನ್ನ ಚಲನೆಯಲ್ಲಿ ತೋರಿಸ್ತಕ್ಕಂಥ ಬದಲಾವಣೆ ಅಥವಾ ಸಸ್ಯ ದೇಹದ ಬೆಳವಣಿಗೆಯಲ್ಲಿ ನಡೀತಕ್ಕಂಥ ಬದಲಾವಣೆಯನ್ನು ಅನುವರ್ತನೆ ಎಂದು ಕರೆಯುತ್ತೇವೆ. ಟ್ರೋಪಿಸಮ್, ದ ರೆಸ್ಪಾನ್ಸ್ ಶೋನ್ ಬೈ ದ ಪ್ಲಾಂಟ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಟ್ರೋಪಿಸಮ್. ಈ ಅನುವರ್ತನೆಯು ಪ್ರಚೋದನೆಗಳಿಗೆ ಅನುಗುಣವಾಗಿ ಕೆಳಗಿನ ರೀತಿಯಲ್ಲಿ ವಿಂಗಡಿಸಲಾಗಿದೆ. ನೋಡಿ, ಎರಡು ರೀತಿಯಲ್ಲಿ. ಒಂದು, ಈ ಅನುವರ್ತನೆ ಧನಾತ್ಮಕ ಅನುವರ್ತನೆ. ಧನಾತ್ಮಕ ಮೀನ್ಸ್ ಪಾಸಿಟಿವ್ ಟ್ರೋಪಿಸಮ್. ಪಾಸಿಟಿವಿಟಿ ಅಂದರೆ ಏನು? ವೃದ್ಧಿ ಆಗ್ತಕ್ಕಂಥದ್ದು. ಧನಾತ್ಮಕ ಪ್ರಚೋದನೆಗೆ ಅನುಗುಣವಾಗಿ ತೋರಿಸುವ ಪ್ರತಿಕ್ರಿಯೆ, ಅದನ್ನು ಧನಾತ್ಮಕ. ಆದರೆ ಋಣಾತ್ಮಕ ಅನುವರ್ತನೆ ಏನಾಗಿರುತ್ತೆ? ಪ್ರಚೋದನೆಗೆ ವಿರುದ್ಧವಾಗಿ ತೋರಿಸುವ ಪ್ರತಿಕ್ರಿಯೆ, ಅದನ್ನು ಋಣಾತ್ಮಕ ಅಂತ ಕರೀತೇವೆ. ಅದು ಧನಾತ್ಮಕ ಅನುವರ್ತನೆ ಆಗಿರ್ಬೋದು, ಋಣಾತ್ಮಕ ಅನುವರ್ತನೆ ಆಗಿರ್ಬೋದು. ಆದರೆ ಉನ್ನತ ಸಸ್ಯಗಳಲ್ಲಿ ಈ ಒಂದು ರೀತಿಯ ಅನುವರ್ತನೆಯ ವಿಧಗಳು ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಎರಡನೇ ರೀತಿಯಲ್ಲಿ ನಾವು ಅನುವರ್ತನೆಯನ್ನು ವಿಂಗಡಿಸ್ತೇವೆ, ಪ್ರಚೋದನೆಗಳಿಗೆ ಅನುಗುಣವಾದ ಸಸ್ಯದ ಚಲನೆಗಳು ಏನು ಅಂತ. ಮೊದಲನೆಯದು ದ್ಯುತಿ ಅನುವರ್ತನೆ, ಫೋಟೋಟ್ರೋಪಿಸಮ್. ದ್ಯುತಿ ಬೆಳಕು, ಫೋಟೋ ಲೈಟ್, ಟ್ರೋಪಿಸಮ್ ಮೂವ್ಮೆಂಟ್. ಅನುವರ್ತನೆ ಚಲನೆ, ಬೆಳಕಿನೆಡೆಗೆ ಸಸ್ಯ ಚಲಿಸೋದನ್ನ ದ್ಯುತಿ ಅನುವರ್ತನೆ. ನೋಡಿ, ಪದದಲ್ಲೇ ಅರ್ಥ ಇದೆ ನಮಗೆ. ಸಸ್ಯದ ಪ್ರತಿಕ್ರಿಯೆಯು ಬೆಳಕಿನೆಡೆಗೆ ತೋರಿಸುವುದು. ನಾವೀಗಾಗಲೇ ಒಂದು ಉದಾಹರಣೆ ನೋಡಿದ್ವಿ. ಯಾವುದದು? ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ತಿರುಗುತ್ತಾ ಇದೆ. ಬೆಳಕಿನ ಒಂದು ಚಲನೆ, ಬೆಳಕಿನೆಡೆಗೆ ಚಲನೆ, ದ್ಯುತಿ ಅನುವರ್ತನೆ. ಗುರುತ್ವಾನುವರ್ತನೆ, ಜಿಯೋಟ್ರೋಪಿಸಮ್. ಗುರುತ್ವಾಕರ್ಷಣ ಬಲ ಭೂಮಿಗಿದೆ. ಜಿಯೋ ಮೀನ್ಸ್ ಅರ್ತ್. So towards the earth, the movement of the plant takes place. That is geotropism. ಸಸ್ಯದ ಪ್ರತಿಕ್ರಿಯೆಯು ಗುರುತ್ವಾಕರ್ಷಣೆಯೆಡೆಗೆ ತೋರಿಸುವುದು. ಯಾವುದೇ ಸಸ್ಯ ತೆಗೆದುಕೊಳ್ಳಿ, ಮಣ್ಣಿನ ಮೇಲೆ ಬೆಳೀತಕ್ಕಂಥ ಯಾವುದೇ ಸಸ್ಯ ತೆಗೆದುಕೊಳ್ಳಿ, ಅದರಲ್ಲಿ ಗುರುತ್ವಾನುವರ್ತನೆ ಯಾವುದಾಗಿರುತ್ತೆ? ಬೇರುಗಳು. ಸೊ ಬೇರುಗಳು ಮಣ್ಣಿನೆಡೆಗೆ ಬೆಳೆಯಕ್ಕೆ ಹೋಗ್ತವೆ, ಗುರುತ್ವಾನುವರ್ತನೆ. ಮೂರನೇದು ಜಲಾನುವರ್ತನೆ, ಹೈಡ್ರೋಟ್ರೋಪಿಸಮ್. ಹೈಡ್ರೋ ವಾಟರ್. ಸಸ್ಯದ ಪ್ರತಿಕ್ರಿಯೆಯು ನೀರಿನೆಡೆಗೆ ತೋರಿಸುವುದು. ಎಲ್ಲ ಜಲಸಸ್ಯಗಳು ಹೆಚ್ಚಾಗಿ ತೇವಾಂಶ, ಅತಿ ತೇವಾಂಶ ಇರ್ತಕ್ಕಂಥ ಮಣ್ಣಲ್ಲಿ ಮಣ್ಣಿದೆ, ಆದರೆ ನೀರಿನಂಶ ಹೆಚ್ಚಿದ್ರೆ ಅದು ಸಹ ಜಲಾನುವರ್ತನೆನೇ. ಟೊಮೆಟೊ ಸಸ್ಯಗಳು, ಮೂಲಂಗಿ ಸಸ್ಯಗಳು ಇವೆಲ್ಲವೂ ಸಹ ಜಲಾನುವರ್ತನೆಗೂ ಉದಾಹರಣೆ ಆಗಿರ್ತವೆ, ಹಾಗೂ ಗುರುತ್ವಾನುವರ್ತನೆಗಂತೂ ಉದಾಹರಣೆ ಆಗೇ ಆಗಿರ್ತವೆ. ರಾಸಾಯನಿಕ ಅನುವರ್ತನೆ, ಕೀಮೋಟ್ರೋಪಿಸಮ್. ಕೀಮೋ ರಾಸಾಯನಿಕ ಪದಾರ್ಥಗಳು, ಕೆಮಿಕಲ್ಸ್ ಅಂತ ನಾವು ಕರೀತೇವೆ. ರಾಸಾಯನಿಕ ಅನುವರ್ತನೆ, ಸಸ್ಯದ ಪ್ರತಿಕ್ರಿಯೆಯು ರಾಸಾಯನಿಕ ಪದಾರ್ಥಗಳೆಡೆಗೆ ತೋರಿಸುವುದು. ರಾಸಾಯನಿಕಗಳನ್ನು ಹಾಕಿದಾಗ ನೋಡ್ತೀವಿ ನಾವು,
ಆವೃತ ಬೀಜ ಸಸ್ಯಗಳು ಉನ್ನತ ಸಸ್ಯಗಳು, ಅವು ಹೂ ಬಿಡುವ ಸಸ್ಯಗಳು. ಹೂವು ಸಂತಾನೋತ್ಪತ್ತಿಯ ಭಾಗ. ಅಂಥ ಹೂವು ನಲ್ಲಿ ಶಲಾಕ ನಳಿಕೆ, ಪೋಲನ್ ಟ್ಯೂಬ್, ಆ ಕಸೇರು ದಂಡ, ಆ ಅಂಡಕ ಜೊತೆಗೆ ಮಿಲನ ಆಗ್ತಕ್ಕಂಥದ್ದು ರಾಸಾಯನಿಕ ಅನುವರ್ತನೆ. ಇನ್ನು ಹೂವು ಹಣ್ಣಾಗಿ ಮಾರ್ಪಾಟು ಹೊಂದತಕ್ಕಂಥದ್ದು ರಾಸಾಯನಿಕ ಅನುವರ್ತನೆ. ಇದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಗಳಾಗಿರ್ತವೆ. ಈ ರೀತಿ ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ ಇದು ಸಸ್ಯಗಳ ಒಂದು ಪ್ರಚೋದನೆಗೆ ಅನುಗುಣವಾದ ಸಸ್ಯದ ಚಲನೆಗಳಲ್ಲಿ ಬರ್ತಕ್ಕಂತಹ ಅನುವರ್ತನೆಯ ವಿಧಗಳು 4 ಈ 4ಕ್ಕೆ ಒಂದು ಚಿತ್ರೀಕರಣದ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಯಾವ ರೀತಿ ಸೂರ್ಯಕಾಂತಿಯ ಮೊಗ್ಗುಗಳಿವು, ಅನಿಮೇಟೆಡ್. ಸೂರ್ಯ ಯಾವ ದಿಕ್ಕಿಗೆ ಹೋಗ್ತಾ ಇದೆಯೋ ಆ ದಿಕ್ಕಿಗೆ ಸೂರ್ಯಕಾಂತಿ ಹೂವು ಚಲಿಸ್ತಾ ಇದೆ. ಎಂಥ ರೀತಿ ಅನುವರ್ತನೆ ಇದು? ದ್ಯುತಿ ಅನುವರ್ತನೆ. ಇಲ್ಲಿ ನೋಡ್ತಾ ಇದ್ದೀರಿ, ಬೇರು ಮಣ್ಣಿನೆಡೆಗೆ ಬೆಳೀತಾ ಇದೆ, ಗುರುತ್ವಾನುವರ್ತನೆ. ಮತ್ತು ಧನಾತ್ಮಕ. ಆದರೆ ಋಣಾತ್ಮಕ ಇದೆ, ಕಾಂಡ ಮಣ್ಣಿನಿಂದ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ, ಅದು ಋಣಾತ್ಮಕ ಗುರುತ್ವಾನುವರ್ತನೆ. ಇದು ಧನಾತ್ಮಕ ಗುರುತ್ವಾನುವರ್ತನೆ. ಇನ್ನಿಲ್ಲಿ ಸಹ ನೋಡ್ತಾ ಇದ್ದೀರಿ, ಜಲಾನುವರ್ತನೆ ಸಹ ಆಗ್ತಾ ಇದೆ, ಹೀರ್ಕೊಳ್ತಾ ಇದೆ ನೀರನ್ನು, ಅಧಿಕ ಪ್ರಮಾಣದ ನೀರು. ಇದನ್ನು ನೋಡ್ತಾ ಇದ್ದೀರಿ ರಾಸಾಯನಿಕ ಅನುವರ್ತನೆ. ನೀವಿಲ್ಲಿ ಗಮನಿಸೋದಾಗಿದ್ರೆ ಮುಖ್ಯವಾಗಿ pollen tube, the pollen tube which is going to enter into the ovule to merge with and form zygote. ಅಂಡಕ ಜೊತೆಗೆ ಮಿಲನ ಆಗ್ತಕ್ಕಂತಹ ಕೇಸರಗಳು, ಕೇಸರ ದಂಡ ಕೇಸರಗಳನ್ನು ತೆಗೆದುಕೊಂಡು ಅಂಡಕದ ಕಡೆಗೆ ಹೋಗುತ್ತೆ, ಹೋಗಿ ಅಲ್ಲಿ ಯುಗ್ಮಜ ಉಂಟಾಗುತ್ತೆ. ಇದು ರಾಸಾಯನಿಕ ಅನುವರ್ತನೆ. ಇದಲ್ಲದೆ ಮತ್ತೊಂದು ಹೇಳಿದೆ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ, ಹೂವು ಹಣ್ಣಾಗುವುದು ರಾಸಾಯನಿಕ ಅನುವರ್ತನೆ. ಇನ್ನೂ ಒಂದಿದೆ, ಕೀಟಾಹಾರಿ ಸಸ್ಯಗಳಲ್ಲಿ ಕೀಟಗಳನ್ನು ಜೀರ್ಣಿಸುತ್ತೆ. ನೆಫೆಂಥಿಸ್ ಹೂಜಿ ಗಿಡ ಕೀಟಗಳನ್ನು ಜೀರ್ಣಿಸಿ ಕೀಟಗಳಲ್ಲಿರ್ತಕ್ಕಂಥ ಸಾರಜನಕವನ್ನು ತೆಗೆದುಕೊಂಡು ತಮ್ಮ ಜೀವನ ನಡೆಸ್ತವೆ. ಅದು ಸಹ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ. ಆದ ಕಾರಣ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇದು ದ್ಯುತಿ ಅನುವರ್ತನೆ. ಇದರಲ್ಲಿ 2 ರೀತಿ ನೋಡ್ತೀರಿ ನೀವು. ಗುರುತ್ವಾನುವರ್ತನೆ, ಬೇರು ಹೀಗೆ ಬೆಳೀತಾ ಇರೋದು ಧನಾತ್ಮಕ, ಕಾಂಡ ಮೇಲಕ್ಕೆ ಬೆಳೀತಾ ಇದೆ ಋಣಾತ್ಮಕ. ಇಲ್ಲಿ ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ. ಮತ್ತೊಂದಿದೆ ಸ್ಪರ್ಶಾನುವರ್ತನೆ, ಟಿಗ್ಮೋಟ್ರೋಪಿಸಮ್. ಇದು 5ನೇದು ಸ್ಪರ್ಶಾನುವರ್ತನೆ, ಇದು 5ನೇದು ಟಿಗ್ಮೋಟ್ರೋಪಿಸಮ್. ಸಸ್ಯದ ಪ್ರತಿಕ್ರಿಯೆಯು ಯಾವುದೇ ದಿಕ್ಕಿನಲ್ಲಿ ನಡೆಯುತ್ತದೆ. ಇಲ್ಲಿ ಇದು ಯಾವುದೇ ದಿಕ್ಕಿನಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಟಿಗ್ಮೋಟ್ರೋಪಿಸಮ್ ಅನ್ನಲ್ಲ, ಒಂದೇ ವ್ಯತ್ಯಾಸ, ಟಿಗ್ಮೋ ನ್ಯಾಸ್ಟಿಸಮ್. ಟಿಗ್ಮೋ ನ್ಯಾಸ್ಟಿಸಮ್ ಅಂತೀವಿ. ಇಲ್ಲಿ ನೀವು ಗಮನಿಸ್ತಾ ಇದ್ರಿ ನ್ಯಾಸ್ಟಿಕ್ ಮೂವ್ಮೆಂಟ್. ಏನಿದು? ಇಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಕೇವಲ ನಿಮ್ಮ ಬೆರಳಿಂದ ಮುಟ್ಟಿದರೆ ಮುನಿ ಸಸ್ಯ. ಇದು ಇಂಗ್ಲಿಷ್ನಲ್ಲಿ ಟಚ್ ಮಿ ನಾಟ್ ಪ್ಲಾಂಟ್. ಅದರ ವೈಜ್ಞಾನಿಕ ಹೆಸರು ಮಿಮೋಸಾ ಪುಡಿಕಾ.
ಆ ಮಿಮೋಸಾ ಪುಡಿಕ ಅಥವಾ ಟಚ್ ಮೀ ನಾಟ್ ಮುಟ್ಟಿದರೆ ಮುನಿ ಸಸ್ಯ ಕೇವಲ ನೀನು ಮುಟ್ಟಿದ್ಯಾ, ಆದರೆ ಮುಟ್ಟಿದ ದಿಕ್ಕಿಗೆ ಅದು ಮಡಿಚಿಕೊಳ್ತಾ ಇಲ್ಲ. ತನ್ನದೇ ಆದ ತನ್ನದೇ ಆದ ದಿಕ್ಕಿನಲ್ಲಿ ಪ್ರಚೋದನೆಯನ್ನು ತೋರಿಸುವಂತಹ ಪ್ರಚೋದನೆಯೆಡೆಗೆ ಪ್ರತಿಕ್ರಿಯೆ ತೋರಿಸದೇ ಇರೋದೆಲ್ಲವೂ ಸಹ ನ್ಯಾಸ್ಟಿಕ್ ಮೂಮೆಂಟ್ ಅಂತೀವಿ. ನಿಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಸಹ ನ್ಯಾಸ್ಟಿಕ್ ಚಲನೆ ಅಂತಲೇ ನೀವು ಕರೀತೀರಿ. ಹಾಗಾದರೆ ನ್ಯಾಸ್ಟಿಕ್ ಚಲನೆಗೂ ಉಳಿದ ಟ್ರೋಪಿಸಮ್ಸ್ಗೂ ವ್ಯತ್ಯಾಸ ಏನು ಅನುವರ್ತನೆಗೆ ಅಂದರೆ, ಉಳಿದ ಅನುವರ್ತನೆಗಳು ಪ್ರಚೋದನೆ ತೋರಿಸುವ ದಿಕ್ಕಿಗೇನೆ ಪ್ರತಿಕ್ರಿಯೆ ತೋರಿಸ್ತವೆ. ಆದರೆ ನ್ಯಾಸ್ಟಿಕ್ ಚಲನೆಯಲ್ಲಿ ಪ್ರಚೋದನೆಯ ತೋರಿಸುವ ದಿಕ್ಕಿಗೇನೆ ಪ್ರತಿಕ್ರಿಯೆ ಆಗೋದಿಲ್ಲ, ಬೇರೆ ದಿಕ್ಕುಗಳಲ್ಲಿ ಅದು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಇದು ಸಸ್ಯದ ಪ್ರತಿಕ್ರಿಯೆಯು ಯಾವುದೇ ದಿಕ್ಕಿನಲ್ಲಿ ನಡೆಯುತ್ತೆ, ಇದಕ್ಕೆ ಪೂರ್ಣವಾಗಿ ಇದು ಸರಿಯಾದ ಉತ್ತರ. ಹಾಗಾದರೆ ಸ್ಪರ್ಶಾನುವರ್ತನೆಗೇನು? ಉದಾಹರಣೆಗೆ ಈ ಸ್ಪರ್ಶಾನುವರ್ತನೆ ಮುಖ್ಯವಾಗಿ ಸ್ಪರ್ಶ ಮುಟ್ಟಿದ ತಕ್ಷಣವೇ ಅದು ಪ್ರತಿಕ್ರಿಯೆ. ಇದರಲ್ಲಿ ಸಹ ಬರುತ್ತೆ ಯಾವುದು? ಕೀಟಾಹಾರಿ ಸಸ್ಯಗಳು, ನೆಪಂಥೆಸ್, ಹೂಜಿ ಗಿಡ, ಇವು ಕೀಟಾಹಾರಿ ಸಸ್ಯಗಳು. ಮುಟ್ಟಿದ ತಕ್ಷಣ ಯಾವುದು ಮುಟ್ಟುತ್ತಲ್ಲಿ? ಕೀಟಗಳು. ನೀವೆಲ್ಲ ಗಮನಿಸಿರ್ತೀರಿ, ಕೀಟಾಹಾರಿ ಸಸ್ಯ ಹೂಜಿ ಗಿಡ. ನಾವಿಲ್ಲಿ ಹೂಜಿ ಗಿಡ ತೆಗೆದುಕೊಂಡ್ರೆ ಒಂದು ಉದಾಹರಣೆ, ಒಂದು ಸರಳ ರೀತಿಯಲ್ಲಿ ಚಿತ್ರ ಬಿಡಿಸ್ತಾ ಇದ್ದೇನೆ. ಇಲ್ಲಿ ಏನಾದರೂ ಒಂದು ಕೀಟ, ಇನ್ಸೆಕ್ಟ್, ಒಂದು ಕೀಟ ಕೂತಿದ ತಕ್ಷಣನೇ ಇದರ ಮುಚ್ಚಳ ಅದನ್ನು ಮುಚ್ಚುತ್ತೆ, ಹೂಜಿಯ ಮುಚ್ಚಳ. ಅಲ್ಲಿಗೆ ಕೀಟ ಮುಟ್ಟಿದ ತಕ್ಷಣ ಇಲ್ಲಿ ಪ್ರತಿಕ್ರಿಯೆ ಕೀಟಾಹಾರಿ ಸಸ್ಯ ತೋರಿಸ್ತಾ ಇದೆ. ಸೊ ಟಿಗ್ಮೋಟ್ರೋಪಿಸಮ್ ಕೀಟಾಹಾರಿ ಸಸ್ಯಗಳು. ಇವೆಲ್ಲವೂ ಈ ಸ್ಪರ್ಶಾನುವರ್ತನೆ. ಇನ್ನು ಇದು ನ್ಯಾಸ್ಟಿಕ್ ಮೂಮೆಂಟ್, ನ್ಯಾಸ್ಟಿಕ್ ಚಲನೆ. ಆ ನ್ಯಾಸ್ಟಿಕ್ ಚಲನೆಯಲ್ಲಿ ಟಿಗ್ಮೋನಾಟಿಸಮ್. ಏನು ಟಿಗ್ಮೋ ಅಂದರೆ ಟಚ್ ಇಸ್ ಕಾಲ್ಡ್ ಟಿಗ್ಮೋ. ಟಚಿಂಗ್, ಮುಟ್ಟೋದು, ಬೆರಳಿನಿಂದ ಮುಟ್ಟೋದು, ಅದನ್ನು ಟಿಗ್ಮೋ ಅಂತ ಕರೀತೇವೆ. ಆದ ಕಾರಣ ಟಿಗ್ಮೋನಾಸ್ಟಿಸಮ್ ಅಂತ ಕರಿತೇವೆ. ನ್ಯಾಸ್ಟಿಕ್ ಚಲನೆಗೆ ಉದಾಹರಣೆ ಈ ಮುಟ್ಟಿದರೆ ಮುನಿ. ಇಷ್ಟೇ ಅಲ್ಲ, ಇನ್ನೊಂದು ಗಿಡ ಇದೆ, ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಹೇಳಿ. ಅದು ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆ ಆಗಿದ್ರೂ ಸಹ ಕೀಟಗಳು ಮುಟ್ಟಿದ ತಕ್ಷಣವೇ ಅದು ಪ್ರತಿಕ್ರಿಯೆ ತೋರಿಸೋದ್ರಿಂದ ಅದನ್ನು ಸಹ ನಾವು ಉದಾಹರಣೆಯನ್ನು ನ್ಯಾಸ್ಟಿಕ್ ಚಲನೆಗೆ ಉದಾಹರಣೆ ಕೊಡ್ತೇವೆ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮುಟ್ಟಿದರೆ ಮುನಿ, ಟಚ್ ಮೀ ನಾಟ್ ಪ್ಲಾಂಟ್, ಮಿಮೋಸಾ ಪುಡಿಕಾ. ಕೀಟಾಹಾರಿ ಸಸ್ಯಗಳಿಗೆ, ಕೀಟಾಹಾರಿ ಸಸ್ಯಗಳಲ್ಲಿ ಬರೋದು ವೀನಸ್ ಫ್ಲೈ ಟ್ರ್ಯಾಪ್. ಇದು ಮಿಮೋಸಾ ಪುಡಿಕಾ, ಮುಟ್ಟಿದರೆ ಮುನಿ ಸಸ್ಯ. ನೆಕ್ಸ್ಟ್ ಎರಡನೇ ವಿಧ. ನೆಕ್ಸ್ಟ್ ಅಂತ ಹೇಳಿದೆ ನಾನು. ಏನು ನೆಕ್ಸ್ಟ್? ಸಸ್ಯದಲ್ಲಿ ಸಹಭಾಗಿತ್ವ ನಿಯಂತ್ರಣದಲ್ಲಿ 2 ಹಂತ. ಒಂದನೇದು ಅನುವರ್ತನೆ ಆಯಿತು. ಈಗ ಸಸ್ಯಚೋದನಿಗಳು, ಅದನ್ನೇ ಪ್ಲಾಂಟ್ ಹಾರ್ಮೋನ್ಸ್ ಅಥವಾ ಫೈಟೋ ಹಾರ್ಮೋನ್ಸ್, ಸಸ್ಯಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನುಗಳು, ಅವುಗಳನ್ನೇ ಸಸ್ಯ ಹಾರ್ಮೋನುಗಳು ಅಂತ ಕರಿತೇವೆ. ನೈಜವಾಗಿ ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ಪದಾರ್ಥಗಳು ಅವು ಅಥವಾ ಇವು ಸಸ್ಯ ದೇಹದಲ್ಲಿನ ಜೈವಿಕ ಕ್ರಿಯೆಗಳನ್ನು ಸಮನ್ವಯಗೊಳಿಸುತ್ತವೆ ಹಾಗೂ ನಿಯಂತ್ರಣದಲ್ಲಿಡುತ್ತವೆ. ಇಂಥ ಸಸ್ಯ ಹಾರ್ಮೋನುಗಳು 2 ವಿಧ. ಒಂದನೇದು ಬೆಳವಣಿಗೆ ವೃದ್ಧಿಸುವ ಸಸ್ಯಚೋದನಿಗಳು. ಬೆಳವಣಿಗೆಯನ್ನು ವೃದ್ಧಿಸುವ ಸಸ್ಯಚೋದನಿಗಳು. ಮೊದಲನೇದು ಬೆಳವಣಿಗೆಯನ್ನು ವೃದ್ಧಿಸುವ ಸಸ್ಯಚೋದನಿಗಳು. ಯಾವ್ಯಾವುದದು ಉದಾಹರಣೆಯಲ್ಲಿ? ಆಕ್ಸಿನ್ಗಳು, ಜಿಬ್ಬರ್ಲಿನ್ಗಳು ಹಾಗೂ ಸೈಟೋಕೈನಿನ್ಗಳು. ಮತ್ತೊಂದು ವಿಧ ಬೆಳವಣಿಗೆಯನ್ನು ಕುಂಠಿಸುವ ಸಸ್ಯಚೋದನೆಗಳು, ಕುಂಠಿತಗೊಳಿಸುವ ಸಸ್ಯಚೋದನೆಗಳು, ಆಬ್ಸಿಸಿಕ್ ಆಮ್ಲ ಮತ್ತು ಇಥಲೀನ್.
ಎರಡು ರೀತಿಯ ಸಸ್ಯಚೋದನೆಗಳು. ಮೊದಲನೇದು ಬೆಳವಣಿಗೆ ವೃದ್ಧಿಸುವ ಸಸ್ಯಚೋದನಿ, ಎರಡನೇದು ಬೆಳವಣಿಗೆ ಕುಂಠಿತಗೊಳಿಸುವ ಸಸ್ಯಚೋದನಿ. ಒಂದೊಂದಾಗಿ ನೋಡೋಣಂತೆ. ಇವುಗಳಲ್ಲಿ ವೃದ್ಧಿಸುವ ಸಸ್ಯಚೋದನೆಗಳು, ಆಕ್ಸಿನ್ಗಳು. ಏನು ಮಾಡುತ್ತೆ ಈ ಆಕ್ಸಿನ್ಗಳು? ಕನ್ನಡದಲ್ಲಿ ಆಕ್ಸಿನ್ ಅಂತೀವಿ, ಇಂಗ್ಲಿಷ್ನಲ್ಲಿ ಆಕ್ಸಿನ್ಸ್ ಅಂತಾನೆ. ಸಸ್ಯದ ಬೇರು ಹಾಗೂ ಕಾಂಡದ ತುದಿಗಳಲ್ಲಿ ಉತ್ಪತ್ತಿಯಾಗುತ್ತೆ. ಕಾಂಡದ ತುದಿ, ಸಸ್ಯದ ಬೇರಿನ ತುದಿಯಲ್ಲಿರೋದ್ರಿಂದ ಈ ಆಕ್ಸಿನ್ಗಳ ಕಾರ್ಯ ಕಾಂಡದ ಬೆಳವಣಿಗೆ, ಕೋಶ ವಿಭಜನೆಗೆ ನೆರವಾಗುತ್ತೆ, ಶ್ವಾಸಕ್ರಿಯೆ, ಪ್ರೋಟೀನ್ನ ಸಂಶ್ಲೇಷಣೆ, ಬೀಜರಹಿತ ಹಣ್ಣುಗಳ ಉತ್ಪತ್ತಿ, ಇದೆಲ್ಲದಕ್ಕೂ ಆಕ್ಸಿನ್ಗಳು ನೆರವಾಗ್ತವೆ. ಜಿಬ್ಬರ್ಲಿನ್ಗಳು ಹಣ್ಣು ಹಾಗೂ ಬೀಜಗಳಲ್ಲಿ ಕಂಡುಬರುತ್ತದೆ. ಇವೆಲ್ಲ ನೈಜವಾಗಿ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕಗಳು. ಯಾವುದೇ ರೀತಿಯ ಸಸ್ಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಇವು ಇರೋದ್ರಿಂದ ಸಮರ್ಪಕ ರೀತಿಯಲ್ಲಿ ಉತ್ಪತ್ತಿ ಆಗ್ತವೆ, ನಿರ್ದಿಷ್ಟ ಸಮಯಕ್ಕೆ ಉತ್ಪತ್ತಿ ಆಗ್ತವೆ. ಕಾರ್ಯಗಳೇನು ಜಿಬ್ಬರ್ಲಿನ್ಗಳದು? ಕಾಂಡದ ಉದ್ದವನ್ನು ಹೆಚ್ಚು ಮಾಡುತ್ತೆ, ಬೀಜ ಮೊಳೆಯುವಿಕೆಗೆ ನೆರವಾಗುತ್ತೆ, ಹೆಚ್ಚು ಹೂಗಳ ಉತ್ಪತ್ತಿ. ಒಂದು ಸಸ್ಯದಲ್ಲಿ ಅನೇಕ ಹೂಗಳು ಉತ್ಪತ್ತಿ ಆಗ್ತಾ ಇದೆ, ಜಿಬ್ಬರ್ಲಿನ್ಗಳ ಕಾರ್ಯ. ಕಾಂಡ ಉದ್ದವಾಗಿ ಬೆಳೀತಾ ಇದೆ, ಜಿಬ್ಬರ್ಲಿನ್ಗಳು. ಬೀಜ ಮೊಳೆಯುವಿಕೆಗೆ ನೆರವಾಗ್ತಾ ಇದೆ, ಜಿಬ್ಬರ್ಲಿನ್ಗಳು. ಸೈಟೋಕೈನಿನ್ಗಳು ಸಸ್ಯದಲ್ಲಿ ಕೋಶಗಳ ವಿಭಜನಾ ಸ್ಥಳದಲ್ಲಿ ಉತ್ಪತ್ತಿಯಾಗುತ್ತವೆ. ಪ್ರೌಢಾವಸ್ಥೆಯ ಸಸ್ಯಗಳಲ್ಲಿ ಸೈಟೋಕೈನಿನ್ಗಳು ಬೇರಿನ ತುದಿಗಳಲ್ಲಿ ಉತ್ಪತ್ತಿಯಾಗ್ತವೆ, ಕಾಂಡವನ್ನು ತಲುಪುತ್ತವೆ. ನೋಡಿ, ಉನ್ನತ ಸಸ್ಯಗಳಲ್ಲಿ ಬೇರಿನ ತುದಿಯಲ್ಲಿದ್ದು ಕಾಂಡವನ್ನು ತಲುಪ್ತವೆ. ಯಾಕೆ ಅಂದರೆ ಕಾರ್ಯಗಳನ್ನು ನೋಡೋಣ. ಕೋಶ ವಿಭಜನೆಗೆ ನೆರವಾಗುತ್ತೆ. ಕೋಶ ವಿಭಜನೆಯಿಂದ ಸಸ್ಯ ಬೆಳವಣಿಗೆ ಹೆಚ್ಚಾಗುತ್ತೆ. ಸಸ್ಯಗಳ ಸಂಪತ್ತು, ಸಸ್ಯಗಳ ಪೀಳಿಗೆ ಅಧಿಕ ಆಗುತ್ತೆ. ಫ್ಲೋಯಂನಲ್ಲಿ ಆಹಾರ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತದೆ. ಫ್ಲೋಯಂ ಸಂಕೀರ್ಣ ಶಾಶ್ವತ ಸಸ್ಯ ಅಂಗಾಂಶ, ಆಹಾರ ಸಾಗಿಸುವಂತಹ ಅಂಗಾಂಶ. ಅಂಥ ಆಹಾರ ಸಾಗಾಣಿಕೆಯನ್ನು ನಿಯಂತ್ರಣದಲ್ಲಿಡುತ್ತದೆ ಈ ಸೈಟೋಕೈನಿನ್ಗಳು. ಪತ್ರರಂಧ್ರಗಳ ತೆರೆಯುವಿಕೆಗೆ ನೆರವಾಗುತ್ತೆ. ಪತ್ರರಂಧ್ರ ಉಸಿರಾಟದ ರಂಧ್ರಗಳು, ಉಸಿರಾಟದ ಅಂಗಗಳು ಸಸ್ಯಗಳಿಗೆ. ಅಂಥ ಪತ್ರರಂಧ್ರಗಳು ತೆರೆಯುವಿಕೆಗೆ ನೆರವಾಗ್ತಾ ಇದೆ. ಬೀಜಗಳು ಹಾಗೂ ಮೊಗ್ಗುಗಳಿಗೆ ಚೈತನ್ಯ ತುಂಬುತ್ತೆ. ಇಲ್ಲಿ ಚೈತನ್ಯ ತುಂಬೋದಂದ್ರೆ ಏನು? ಅವು ಬೆಳವಣಿಗೆ ಆಗೋದು, ಮೊಗ್ಗುಗಳು ಅರಳೋದು. ಎಲೆಗಳು ಹಣ್ಣಾಗುವುದನ್ನು ನಿಯಂತ್ರಿಸುತ್ತದೆ. ಅಲ್ಲಿಗೆ ಯಾವಾಗಲೂ ಸಹ ಆ ಎಲೆಗಳು ಜೀವಂತವಾಗಿರುವಂಗೆ, ಎಲೆಗಳು ಇರುವುದ ಹಾಗೆ ಇದು ಸಹಕರಿಸುತ್ತೆ ಈ ಸೈಟೋಕೈನಿನ್ಗಳು. ನೋಡಿ, ನಾವೀಗ ನೋಡಿದ್ವಿ ಯಾವ್ಯಾವುದು? ಆಕ್ಸಿನ್ಗಳು, ಗಿಬ್ಬರ್ಲಿನ್ಗಳು, ಸೈಟೋಕೈನಿನ್ಗಳು. ಈ ಮೂರೂ ರಾಸಾಯನಿಕ ಸಸ್ಯಚೋದನೆಗಳು ಸಸ್ಯದ ಅಭಿವೃದ್ಧಿಯನ್ನೇ ಕಾಣ್ತಾ ಇದ್ದಾವೆ, ಸಸ್ಯ ಬೆಳವಣಿಗೆಗೆ ಪೂರಕವಾಗಿದ್ದಾವೆ. ಆದ ಕಾರಣನೇ ಇವುಗಳನ್ನು ನಾವು ಸಸ್ಯದ ಒಂದು ಧನಾತ್ಮಕ ರೀತಿಯಲ್ಲಿ ಸಸ್ಯಕ್ಕೆ ಉಪಯೋಗ ಆಗ್ತಕ್ಕಂಥ ಚೋದನೆಗಳು. ನೆಕ್ಸ್ಟ್, ಸಸ್ಯ ಬೆಳವಣಿಗೆಯನ್ನು ಕುಂಠಿಸುವ ಸಸ್ಯಚೋದನೆಗಳು. ಇಲ್ಲಿ ತನಕ ಸಸ್ಯ ಬೆಳವಣಿಗೆಯನ್ನು ವೃದ್ಧಿಸುವ ಚೋದನೆಗಳು ನೋಡಿದ್ವಿ. ಈಗ ಸಸ್ಯ ಬೆಳವಣಿಗೆಯನ್ನು ಕುಂಠಿಸುವ ಸಸ್ಯಚೋದನೆಗಳು. ಆಬ್ಸಿಸಿಕ್ ಆಮ್ಲ, ಇಲ್ಲಿ ನೀವು ಗಮನಿಸಬೇಕು, ಇದು ಆಮ್ಲ. ಆಬ್ಸಿಸಿಕ್ ಆಸಿಡ್ ಅಂತ ಕರಿತೀವಿ, ABA ಶಾರ್ಟ್ ಫಾರ್ಮ್. ಸಸ್ಯದಲ್ಲಿನ ಆಕ್ಸಿನ್ ಹಾಗೂ ಜಿಬ್ಬರ್ಲಿನ್ಗಳ ಕಾರ್ಯಪ್ರವೃತ್ತಿಯನ್ನು ಕುಂಠಿತಗೊಳಿಸುವ ಚೋದನೆ. ನೋಡಿ, ಇದೆಲ್ಲ ನೆಗೆಟಿವ್. ಸಸ್ಯದ ಬೆಳವಣಿಗೆ ಎಲ್ಲವನ್ನು ನಿಧಾನಗೊಳಿಸುತ್ತೆ ಅಥವಾ ನಾಶನೂ ಮಾಡುತ್ತೆ. ಕಾರ್ಯಗಳೇನು? ಬೀಜಗಳಿಗೆ ಜಡತ್ವ ತರುತ್ತೆ. ನೀನು ಬೀಜ ಹಾಕಿದ್ದಿ, 5 ವರ್ಷ ಪ್ಲಾನ್, 5 ಇಯರ್ ಪ್ಲಾನ್, 10 ಇಯರ್ಸ್ ಪ್ಲಾನ್, ಬೀಜ ಇನ್ನೂ ಮೊಳಕೆನೇ ಆಗಿಲ್ಲ, ಸಸ್ಯ ಬರಲೇ ಇಲ್ಲ. ಇದಕ್ಕೆ ಕಾರಣ ಆಬ್ಸಿಸಿಕ್ ಆಮ್ಲ ಬೀಜ ಮೊಳೆಯುವಿಕೆಗೆ ಪೂರಕ ಮಾಡ್ತಾ ಇಲ್ಲ, ಬೀಜಕ್ಕೆ ಜಡತ್ವವನ್ನು ತರ್ತಾ ಇದೆ. ಜಡತ್ವ ಅಂದರೆ ಏನು? ಒಂದು ನೆನಪಾಗುತ್ತೆ, 3 ಗುಣಗಳಿಂದ ಜೀವಿಗಳು ಮಾಡಲ್ಪಟ್ಟಿರ್ತಾರೆ. ಸತ್ವಗುಣ,
ರಜೋಗುಣ, ತಮೋಗುಣ. ಸತ್ವಗುಣಕ್ಕೆ ಶ್ರೀರಾಮಚಂದ್ರ, ರಜೋಗುಣಕ್ಕೆ ರಾವಣ, ತಮೋಗುಣಕ್ಕೆ ಕುಂಭಕರ್ಣ. ನೋಡಿ, ತಮೋಗುಣ ಅಂದರೆ ನಿದ್ರೆ, ಕುಂಭಕರ್ಣ ಬರೀ ನಿದ್ರೆ, ಜಡತ್ವ. ಸೊ ಬೀಜಗಳಿಗೆ ತಮೋಗುಣವನ್ನು ತರ್ತಕ್ಕಂಥದ್ದು ಈ ಆಬ್ಸಿಸಿಕ್ ಆಮ್ಲ. ಆದರೆ ನಾವೆಲ್ಲರೂ ಸಹ ಈ 3 ಗುಣಗಳು ಎಲ್ಲರಲ್ಲಿ ಇದ್ರೂ ನಾವು ಮುಖ್ಯವಾಗಿ ಸತ್ವಗುಣಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಯಾವಾಗಂದರೆ ರಜೋಗುಣಗಳನ್ನು ಭಗವಂತನಿಗೆ ಅರ್ಪಿಸಿ, ಕೆಲಸ ಕಾರ್ಯಗಳನ್ನು ಅರ್ಪಿಸಿ ನಾವು ಭಗವದ್ ಭಕ್ತಿಯನ್ನು ಬೆಳೆಸ್ಕೊಂಡಾಗ ನಾವು ಸತ್ವಗುಣವನ್ನು ಬೆಳೆಸ್ಕೊತೇವೆ, ನಾವು ಅಭಿವೃದ್ಧಿ ಆಗುತ್ತೆ, ವೃದ್ಧಿಸ್ತೇವೆ. ಬೀಜಗಳಿಗೆ ಜಡತ್ವ ತರ್ತಾ ಇದೆ. ಇಲ್ಲಿ ಜಡತ್ವ ಅಂದಿದ್ದಕ್ಕೆ ನನಗೆ ಈ 3 ಗುಣಗಳು ನೆನಪಾಯಿತು. ಪತ್ರರಂಧ್ರಗಳನ್ನು ಮುಚ್ಚುತ್ತವೆ. ಪತ್ರ ಹರಿತ್ತು ಪ್ರೋಟೀನ್ RNA ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಎಲ್ಲವೂ ಸಹ ಕುಂಠಿತಗೊಳಿಸುತ್ತೆ ಈ ಆಬ್ಸಿಸಿಕ್ ಆಮ್ಲ ಸಸ್ಯಗಳಲ್ಲಿದ್ದರೆ. ಇಥಿಲೀನ್ ಉನ್ನತ ಸಸ್ಯಗಳಲ್ಲಿನ ಹಣ್ಣುಗಳು, ಹೂಗಳು, ಬೀಜಗಳು, ಎಲೆಗಳು ಮತ್ತು ಬೇರುಗಳಲ್ಲಿ ಉತ್ಪತ್ತಿಯಾಗುವ ಅನಿಲ ರೂಪದ ಚೋದನೆ. ಇದು ಅನಿಲ ರೂಪದಲ್ಲೇ ಉತ್ಪತ್ತಿ ಆಗುತ್ತೆ. ಆದ ಕಾರಣ ಪ್ರಸರಣ ಬೇಗ ಆಗುತ್ತೆ, ವಿಸರಣ ಬೇಗ ಆಗುತ್ತೆ, ಇಡೀ ಸಸ್ಯ ದೇಹವನ್ನು ಪ್ರವೇಶಿಸಿಬಿಡುತ್ತೆ ಈ ಇಥಿಲೀನ್. ಏನು ಮಾಡುತ್ತದು? ಹಣ್ಣುಗಳ ಮಾಗುವಿಕೆಗೆ ಕಾರಣ. ಹೆಚ್ಚು ಹಣ್ಣು ಮಾಗಿದ್ರೂ ತಿನ್ನೋದಕ್ಕಾಗೋದಿಲ್ಲ. ಅಧಿಕ ಮಾಗುವಿಕೆಗೆ ಪೂರಕವಾಗಿದೆ ಈ ಇಥಿಲೀನ್. ಅನೇಕ ಸಸ್ಯದ ಭಾಗಗಳ ಸುಪ್ತತೆಯನ್ನು ಮುರಿಯುತ್ತದೆ. ನೋಡಿ, ಅವುಗಳ ಕ್ರಿಯಾ ಚಟುವಟಿಕೆಗಳನ್ನು ಅಥವಾ ಆ ಸಸ್ಯ ಭಾಗಗಳ ಸುಪ್ತತೆಯನ್ನು ಈ ಇಥಿಲೀನ್ ಮುರಿಯುತ್ತೆ. ಇವೆರಡೂ ಬೆಳವಣಿಗೆ ಕುಂಠಿಸುವ ಸಸ್ಯ ಚೋದನೆಗಳು, ಆಬ್ಸಿಸಿಕ್ ಆಮ್ಲ ಮತ್ತು ಇಥಿಲೀನ್. ಮನೆಗೆಲಸ 1. ಇಲ್ಲಿಯ ತನಕ ನಿಯಂತ್ರಣ ಮತ್ತು ಸಹಭಾಗಿತ್ವ 10ನೇ ತರಗತಿಯ ವಿಜ್ಞಾನದ ಪಠ್ಯಪುಸ್ತಕ 1 ರಾಜ್ಯ ಪಠ್ಯದ ವಿಷಯದಲ್ಲಿ 6 ಭಾಗಗಳಲ್ಲಿರ್ತಕ್ಕಂಥ ಈ ಪಾಠವನ್ನು ನಾವು ಮೊದಲನೇ ಭಾಗವನ್ನು ಇವತ್ತು ಅರ್ಥೈಸಿಕೊಂಡಿದ್ದೇವೆ. ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಸರಳವಾಗಿ ನಡೆಯುತ್ತೆ. ಕೇವಲ 2 ವಿಧಗಳಲ್ಲಿ, ಒಂದು ಅನುವರ್ತನೆ, ಮತ್ತೊಂದು ಸಸ್ಯ ಚೋದನೆಗಳ ಉತ್ಪತ್ತಿಯಿಂದ. ಇವುಗಳನ್ನು ಪುನಃ ನಾವು ಮನನ ಮಾಡೋಣ. ಈ ಮನೆಗೆಲಸ 1 ನೆರವೇರಿಸ್ತಾ ಹಾಗೂ ಆ ಮನೆಗೆಲಸ 1 ಸ್ವಪ್ರಯತ್ನದಿಂದ ಅರ್ಥೈಸಿಕೊಂಡು ನೀವು ಬರೆಯೋದ್ರಿಂದ. ಮೊದಲನೇ ಪ್ರಶ್ನೆ, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಭಿನ್ನವಾಗಿದೆ, ಕಾರಣ ಕೊಡಿ. ಇನ್ನು 2ನೇದು, ಬೆಳವಣಿಗೆ ಕುಂಠಿಸುವ ಸಸ್ಯ ಚೋದನೆಗಳ ಕಾರ್ಯಗಳನ್ನು ತಿಳಿಸಿ. 3ನೇದು, ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ಪ್ರೀತಿಯ ಮಕ್ಕಳೇ, ಈ ಮನೆಗೆಲಸ 1 ಎಲ್ಲರೂ ಸಹ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ ಹಾಗೂ ಇವತ್ತಿನ ಪಾಠವನ್ನು ಮುಖ್ಯಾಂಶಗಳನ್ನು ನೀವು ಪುನಃ ಮನನ ಮಾಡ್ತೀರಿ ಎಂಬುದನ್ನು ಆಶಿಸ್ತಾ, ಮುಂದಿನ ತರಗತಿಯಲ್ಲಿ ಈ 6 ಭಾಗಗಳಲ್ಲಿ ಬರ್ತಕ್ಕಂಥ 2ನೇ ಭಾಗವನ್ನು ನೋಡೋಣ. ಅಲ್ಲಿಯ ತನಕ ಎಲ್ಲರಿಗೂ ವಂದನೆಗಳು ಹಾಗೂ ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಸಾಯಿರಾಮ್. ಧನ್ಯವಾದಗಳು.